ಕರ್ತನಿಗೆ ಸ್ತೋತ್ರ. ಶುಭ. ಕರ್ತನು ಪರಿಶುದ್ಧನು. ನಿಮ್ಮನ್ನು ಕೂಡ ಪರಿಶುದ್ಧವಾಗಿ ಜೀವಿಸಬೇಕಂತ ಕೃಪೆ ಕೊಟ್ಟಿದ್ದಾನೆ, ದಯ ಕೊಟ್ಟಿದ್ದಾನೆ, ಕನಿಕರ ಕೊಟ್ಟಿದ್ದಾನೆ, ಅದಕ್ಕೆ ಬೇಕಾದ ಸಾಮರ್ಥ್ಯ ಕೊಟ್ಟಿದ್ದಾನೆ. ಸ್ತೋತ್ರ ಸ್ವಾಮಿ. ಕೊಲಿಸಿಯವರ ಬರೆದ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನ. ಹೀಗಿರಲಾಗ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರೂ ಆಗಿರುವುದರಿಂದ. ದೇವರಿಂದ ಆರಿಸಲ್ಪಟ್ಟವರು ನೀವು, ದೇವರು ನೇಮಿಸಿಕೊಂಡವರು ನೀವು, ಪ್ರತಿಷ್ಠರು ನೀವು. ನಿಮ್ಮ ಮೇಲೆ ಅಭಿಷೇಕವಿದೆ, ದೇವರು ಆರಿಸಿಕೊಂಡಿದ್ದಾನೆ, ನೀವು ದೀಕ್ಷಾಸ್ನಾನ ಮಾಡಿಕೊಂಡಿದ್ದೀರ, ದೇವರ ಮಕ್ಕಳು ನೀವು, ಪ್ರಿಯರಾಗಿದ್ದೀರಿ. ದೇವರ ಪ್ರೀತಿ ನಿಮ್ಮಲ್ಲಿ ಉಕ್ಕಿ ಉಕ್ಕಿ ಬರ್ತಾ ಇದೆ. ಕನಿಕರ ನಿಮಗಿರಬೇಕು, ದಯೆ ನಿಮಗಿರಬೇಕು, ಧೇನಭಾವ ನಿಮಗಿರಬೇಕು, ಸಾತ್ವಿಕತ್ವ ನಿಮಗಿರಬೇಕು, ದೀರ್ಘ ಶಾಂತಿ ನಿಮಗಿರಬೇಕು. ಸದ್ಗುಣಗಳನ್ನು ಧರಿಸಿಕೊಂಡು ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸ್ಮರಿಸಿ ಕ್ಷಮಿಸಿಕೊಳ್ಳಿರಿ. ಕರ್ತನು ನಿಮ್ಮದು ಕ್ಷಮಿಸಿದಂತೆ ನೀವು ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಹೇಗೆ ಕ್ಷಮಿಸಿದನೋ ನೀವು ಕೂಡ ಕ್ಷಮಿಸಿರಿ. ಈಗ ಕ್ಷಮಿಸಿದರೆ ಪೂರ್ಣ ಉದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಶಕ್ತಿಯಿಂದ ದೇವರನ್ನು ಆರಾಧಿಸ್ತೀರಲ್ಲ, ನಿನ್ನ ನೆರೆಯವರನ್ನು ಪ್ರೀತಿಸ್ತೀರಲ್ಲ. ನೀವು ಕ್ಷಮಿಸಿದರೆ ನೀವು ಕ್ಷಮಿಸಲ್ಪಡ್ತೀರ. ಬಿಗಿದ ಕೈ ಇದೆ. ನೀವು ಕ್ಷಮಿಸಿದ್ರೇ ನೀವು ಕ್ಷಮಿಸಲ್ಪಡ್ತೀರ. 1-2 ದಿನ 3 ದಿನ 1 ವಾರ ಸ್ನಾನ ಮಾಡೋದು ಬಿಟ್ಬಿಡ್ರಿ, ನಿಮಗೆ ಗೊತ್ತಾಗುತ್ತೆ. ಊಟ ಮಾಡೋದು ಬಿಟ್ಬಿಡ್ರಿ, ನಿಮಗೆ ಗೊತ್ತಾಗುತ್ತೆ. ಏಕೆಂದರೆ ಒಬ್ಬ ಮನುಷ್ಯನನ್ನು ಕ್ಷಮಿಸಲಿಲ್ದಂಗೆ 6 ತಿಂಗಳ 1 ವರ್ಷ ಇರ್ಬೋದು, ಆದರೆ ಕೂಳು ತಿಂದಂಗೆ ನೀವು ಇರೋಕ್ಕಾಗಲ್ಲ. ಹೌದಾ? ಸ್ನಾನ ಮಾಡಲಿಲ್ಲಂಗೆ ನೀವು ಇರೋಕ್ಕಾಗಲ್ಲ. ಯಾಕೆ ಇದನ್ನು ಲಿಂಕ್ ಮಾಡಿದ್ದೀನಿ ಅಂದರೆ, ನಾನು ಅವನನ್ನು ಕ್ಷಮಿಸಲ್ಲ, ಏನಾದರೂ ಆಗಲಿ ಅವನನ್ನು ಕ್ಷಮಿಸಲ್ಲ. ನೀನು ಕ್ಷಮಿಸಲಿಲ್ಲದ್ರೆ ನಿನ್ನ ಪಾಪಗಳು ಕ್ಷಮಿಸಲ್ಪಡಲ್ಲ, ಜಾಮ್ ಆಗಿಬಿಡ್ತವೆ. ಕಲ್ಬರಿ ಶಿಲ್ಬೆಯಲ್ಲಿ ರಕ್ತ ಸುರಿಸಿ ನಿಮ್ಮ ಪಾಪಗಳನ್ನು ಬಯಸಿದ್ದಕ್ಕೆ ದೇವರು ನಿಮ್ಮ ಪಾಪಗಳನ್ನು ಬಯಸಿದ್ದಾನೆ. ನಿಮಗೆ ಯಾವ ಪಾಪಗಳು ಇಲ್ಲ, ಆದರೆ ನಿಮ್ಮ ಪಾಪಗಳು ದಿನ ದಿನ ಕಾರ್ಯಕ್ರಮಗಳು ನಡೀತಾ ಇದ್ದೇವಲ್ಲ, ಕಣ್ಣಿಂದ ಏನೋ ನೋಡ್ತೀರಿ, ನಿಮ್ಮ ಶರೀರಕ್ಕೆ ಸುಮ್ಮನೆ ಮಣ್ಣು ಬರುತ್ತೆ, ಹಿಂಗೆ ತಿಕ್ಕೊಂಡ್ರೆ ಮಣ್ಣು ಬಂದುಬಿಡುತ್ತೆ. ಹಿಂಗೆ ಒಂದು ಸಲ 2 ಸಲ ಪ್ರೆಸ್ ಮಾಡಿದರೆ ಮಣ್ಣು ಬಂದುಬಿಡುತ್ತೆ. ಹೆಂಗೆ ಬಂತದು? ಶರೀರ ತತ್ವ. ಹಾಗೆ ದೇವರು ಬಿಗಿದ ಕೈ ಏನು ಕೊಟ್ಟಿದ್ದಾನೆ ಅಂದರೆ, ನೀವು ಕ್ಷಮಿಸಿದ ಪ್ರಕಾರ ನಿಮ್ಮನ್ನು ಕ್ಷಮಿಸುತ್ತಾರೆ. ತೆಗಿರಿ 26ನೇ ಅಧ್ಯಾಯ ಮತ್ತೆಯ ಸುವಾರ್ತೆ 23ನೇ ಅಧ್ಯಾಯ 34ರ ವಚನ. ತಂದೆ, ಇವರೇನು ಮಾಡ್ತಾ ಇದ್ರೋ ಇವ್ರಿಗೆ ಗೊತ್ತಿಲ್ಲ, ಕ್ಷಮಿಸಪ್ಪ, ಇವರನ್ನು ಕ್ಷಮಿಸು ಅಂತ ದೇವರು ಹೇಳ್ತಾ ಇದ್ದಾರೆ. ಯೇಸು ಕ್ರಿಸ್ತನೇ ಶಿಲುಬೆ ಮೇಲೆ, ತಂದೆ ಇವರು ಏನು ಮಾಡ್ತಾ ಇದ್ದಾರೋ ಇವ್ರಿಗೆ ಗೊತ್ತಿಲ್ಲ, ಇವ್ರನ್ನ ಕ್ಷಮಿಸು. ನಾವು ಕ್ಷಮಿಸಿದ ಪ್ರಕಾರ ನಮ್ಮನ್ನು ಕ್ಷಮಿಸಲ್ಪಡುತ್ತೆ. ಈ ಭಾರತ ದೇಶಕ್ಕೆ ಉಜ್ಜೀವ ಬರುತ್ತೆ. ಈಗ ಆರೋಗ್ಯಕರವಾದ ಬೋಧನೆ ನಾವು ಕೇಳಬೇಕು. ಆತ್ಮಕ್ಕೆ ಆಹಾರ ಇದು. ಒಳ್ಳೆ ಮನಸ್ಸಾಕ್ಷಿ ನಮಗಿರಬೇಕು. ಮುರಿಯಲ್ಪಡುವಿಕೆ ನಮಗಿರಬೇಕು. ತಗ್ಗಿಸಿಕೊಳ್ಳುವ ಮನಸ್ಸು ನಮಗಿರಬೇಕು. ಸಮೃದ್ಧಿಕರವಾದ ಜೀವಿತ ನಮಗಿರಬೇಕು. ಆ ಜೀವಿತದಲ್ಲಿ ನಾವು ಸ್ಥಿರಪಡಬೇಕು. ಸ್ಥಿರಪಟ್ಟಾಗ
ಸ್ಥಿರತ್ವ ನಿಮ್ಮನ್ನು ಏನು ಮಾಡುತ್ತೆ ಅಂದರೆ ಕೃಪೆಯಿಂದ ಕೃಪೆಗೆ ಮೇಲಕ್ಕೇರಿಸುತ್ತೆ. ಇಷ್ಟು ಮಾಡಿದ ಮೇಲೆ ದೇವರ ಕರುಣಾಸ್ತವು ನಿಮ್ಮ ಮೇಲೆ ಬಂದು ನಿಮ್ಮನ್ನು ಪ್ರೀತಿಯಿಂದ ಪ್ರೀತಿಗೆ ಕರೆದೊಯ್ಯುತ್ತೆ. ಭಾರತ ದೇಶ ಶಾಂತಿಯಿಂದ ಹೊಂದುತ್ತೆ. ಏಕೆ ಭಾರತ ದೇಶ ಶಾಂತಿವಂತೆ ಅಂದರೆ, ನೋಡ್ರಿ, ಒಬ್ಬನು ದೇವರಿಗೆ ಒಳ್ಳೆಯದನ್ನು ಮಾಡಿದಾಗ ಅದು ದೇವರ ಪ್ರೀತಿ ಇನ್ನೊಬ್ಬರ ಮೇಲೆ ತೋರಿಸ್ತಾ ಇದ್ದಾನೆ. ಇನ್ನು ಹಾಗೆ ನಿನ್ನ ನೆರೆಯವರನ್ನು ಪ್ರೀತಿಸ್ತಾ ಇದೆಯಾ, ಒಬ್ಬರನ್ನು ಕ್ಷಮಿಸಿದರೆ ನೀನು ಕ್ಷಮಿಸಲ್ಪಡ್ತಾ ಇದೆಯಾ. ಹಾಗೆ 14 ರಾಷ್ಟ್ರಗಳಲ್ಲಿ ಆ್ಯಂಟಿ ಕನ್ವೆನ್ಷನ್ ಬಿಲ್ ಜಾಮ್ ಆಗಿಬಿಟ್ಟಿದೆ. ಕರ್ನಾಟಕಕ್ಕೂ ಇದೆ ಈ ಆ್ಯಂಟಿ ಕನ್ವೆನ್ಷನ್ ಬಿಲ್. ಆದರೆ ಕಾಂಗ್ರೆಸ್ ಪ್ರಭುತ್ವ ಇದ್ದಾಗ ಅದು ಸುಮ್ಮನೆ ಇದ್ದಾರೆ. ಅದೇ BJP ಬಂದರೆ ಅದನ್ನೇ ಹೊರಗಡೆ ತಂದು ಅಲ್ಲೆಲ್ಲ ನಿಬಂಧನೆಗಳು ನಿಯಮಗಳು ತಕ್ಕೊಂಬರ್ತಾರೆ. ಈಗ 14 ರಾಷ್ಟ್ರದಲ್ಲಿ ಆ್ಯಂಟಿ ಕನ್ವೆನ್ಷನ್ ಬಿಲ್ ಬಂದ್ಬಿಟ್ಟಿದೆ. ಅಲ್ಲಿ ರಕ್ಷಣೆ ಇಲ್ಲ, ನೆರೆಯವರನ್ನು ಪ್ರೀತಿಸುವುದಿಲ್ಲ, ಕ್ಷಮಿಸಲ್ಪಡುವಿಕೆ ಇಲ್ಲ. ಇಲ್ಲಿ 2-3 ಕೂಡಿ ಆರಾಧನೆ ಮಾಡ್ತಾರೆ, ಅಲ್ಲಿ ಬಂದು ಜೈ ಶ್ರೀರಾಮ್ ಅಂದು ಅವರನ್ನೆಲ್ಲ ಕಿತ್ತಾಕಿ ಅವರನ್ನು ಒಡೆದು ಅವರ ಪೀಸ್ಫುಲ್ ಮೈಂಡನ್ನು ಹಾಳು ಮಾಡ್ತಾ ಇದ್ದಾರೆ. ರಕ್ಷಣೆ ಎಲ್ಲಿ ಇಲ್ಲ. ದೀಕ್ಷಾಸ್ಥಾನ ತಗೊಂಡೋದು ಬಂದಾಗ್ಬಿಟ್ಟಿದೆ. ರಕ್ಷಣೆ ಬೇಕು ಅಂದರೆ ನಿನ್ನ ನೆರೆಯವರನ್ನು ನೀನು ಪ್ರೀತಿಸಬೇಕು. ಇದು ಪ್ರಭುತ್ವ, ಅಧಿಕಾರಿಗಳು, ಪಾಲಕರು ಎಲ್ಲರ ಕೈಯಲ್ಲಿ ಹೋಗ್ಬಿಟ್ಟಿದೆ. ಅದನ್ನು ಬಿಡುಗಡೆ ಬರಬೇಕು ಅಂತ ಪ್ರಾರ್ಥನೆ ಮಾಡಿ ನಾವು ಬಿಡುಗಡೆ ಹೊಂದಿಸ್ಕೊಳ್ಳೋಣ. ಹಾಗೆ ಈಗ ನೆರೆಯವರನ್ನು ಪ್ರೀತಿಸು. ನೀನು ಕ್ಷಮಿಸಲ್ಪಟ್ಟಾಗ ನಿನ್ನ ಪಾಪಗಳು ಕ್ಷಮಿಸಲ್ಪಡುತ್ತವೆ. ಹೀಗೆ ಹೇಳಿದ್ದೀನಲ್ರಿ, ಒಂದು ದಿನ ಸ್ನಾನ ಮಾಡಲಿಲ್ಲ ಅಂದರೆ ಎಷ್ಟು ಒದ್ದಾಡ್ತೀವಿ, ಊಟ ಮಾಡಲಿಲ್ಲ ಅಂದರೆ ಎಷ್ಟು ಒದ್ದಾಡ್ತೀವಿ. ಹಾಗೆ ನಾವು ಒಬ್ಬರನ್ನು ಕ್ಷಮಿಸಲ್ಪಟ್ಟಾಗ ನಾವು ಕ್ಷಮಿಸಲ್ಪಡ್ತೀವಿ. ನಾವು ಕ್ಷಮಿಸಲ್ಪಟ್ಟಾಗ ನಮ್ಮ ಪಾಪಗಳು ಬಿಗಿದ ಕೈ ಕ್ಷಮಿಸಲ್ಪಡುತ್ತವೆ. ನಾವು ಕ್ಷಮಿಸಲ್ಪಟ್ಟಾಗ ನಮ್ಮ ಪಾಪಗಳು ಕ್ಷಮಿಸಲ್ಪಡ್ತವೆ. ನಾವು ಒಬ್ಬರನ್ನ ಕ್ಷಮಿಸಬೇಕು. ಅವರ ಕ್ಷಮಾಪಣೆಯಿಂದ ನಾವು ಹೀಗೆ ಭಾರತ ದೇಶಕ್ಕೆ ರಿವೈವಲ್ ಬರುತ್ತೆ. ನಮ್ಮ ಊರಲ್ಲಿ, ನಮ್ಮ ಬೀದಿಯಲ್ಲಿ ರಿವೈವಲ್ ಬರುತ್ತೆ, ನಮ್ಮ ಹಳ್ಳಿಯಲ್ಲಿ ರಿವೈವಲ್ ಬರುತ್ತೆ, ನಮ್ಮ ದೇಶದಲ್ಲಿ ರಿವೈವಲ್ ಬರುತ್ತೆ, ಭಾರತ ದೇಶದಲ್ಲಿ ರಿವೈವಲ್ ಬರುತ್ತೆ. ನಿನ್ನ ಹಾಗೆ ನಿನ್ನ ನೆರೆಯವರನ್ನು ಪ್ರೀತಿಸುವನ್ನ ಮಾತು ಹೀಗೆ ಹಬ್ಬಿ ಹರಡಿ ಅದೆಲ್ಲ ದೇವರಿಗೆ ಪ್ರೀತಿ ಎಲ್ಲರಲ್ಲಿ ಬರುತ್ತೆ. ಒಂದೇ ಅಲ್ಲ ನೋಡ್ರಿ, ದೀರ್ಘಶಾಂತೆ, ದಯಾಳತ್ವ, ನೋಡ್ರಿ, ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣವನ್ನು ಧರಿಸಿಕೊಳ್ಳ್ರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದನಲ್ಲ. ಕರ್ತನು ಕಲ್ವರಿ ಶಿಲ್ವೆಯಲ್ಲಿ ರಕ್ತ ಸುರಿಸಿ ಪ್ರಾಣ ಕೊಟ್ಟು ನಿಮ್ಮನ್ನು ಕ್ಷಮಿಸಿ ನಿಮ್ಮ ಪಾಪಗಳನ್ನು ಬಯಸಿದನಲ್ಲ. ಹಾಗೆ ನೀವು ಕೂಡ ಕ್ಷಮಿಸಿರಿ. ಪ್ರೀತಿಯನ್ನು ಧರಿಸಿಕೊಳ್ಳ್ರಿ, ಅದು ಸಮಸ್ತವನ್ನು ಸಂಪೂರ್ಣ ಮಾಡಬಹುದೆಂದು. ಕ್ರಿಸ್ತನಿಂದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನ ನಿಂತಿದ್ದು ತೀರ್ಪು ಹೇಳಲಿ. ಭಾರತ ದೇಶಕ್ಕೆ ಉಜ್ಜೀವ, ಭಾರತ ದೇಶಕ್ಕೆ ರಿವೈವಲ್, ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಯಾವಾಗ ಬರುತ್ತೆ? ಒಂದೊಂದು ಕಾಂಡಕ್ಕೆ ಉಜ್ಜೀವ ಯಾವಾಗ ಬರುತ್ತೆ? ಒಂದೊಂದು ದೇಶಕ್ಕೆ ಉಜ್ಜೀವ ಹೇಗೆ ಬರುತ್ತೆ? ನಾವು ಕ್ಷಮಿಸಿದ್ರಲ್ಲಿ ಅಷ್ಟು ತೀರ್ಪು, ನಮ್ಮ ಬಿಗಿದ ಕೈ ಎಲ್ಲ ಕ್ಷಮಿಸಲ್ಪಡೋತ್ರ ಇದೆ. ಹೆಮ್ಮೆ ಪಟ್ಟರೆ ನಿನ್ನ ಮಾತಾಡಲ್ಲ ಅಂದರೆ ಜಾಮ್ ಆಗಿಬಿಡ್ತವೆ. ಜಾಮ್ ಆಗಿಬಿಟ್ರೆ ಅಲ್ಲಿ ಆತ್ಮೀಯತೆ ಕಮ್ಮಿ ಆಗಿಬಿಡುತ್ತೆ, ನಂಬಿಕೆ ಹೋಗಿಬಿಡುತ್ತೆ. ರಕ್ಷಣೆ ಇಲ್ಲ ಅಂದರೆ, ನಿನ್ನ ನೆರೆಯವರೆಗೆ ನೀನು ಪ್ರೀತಿಸಿಲ್ಲ ಅಂದರೆ, 14 ರಾಷ್ಟ್ರಗಳಲ್ಲಿ ಆ್ಯಂಟಿ ಕನ್ವೆನ್ಷನ್ ಬಿಲ್ ಹೊಡೆದು ಹಾಕಿಲ್ಲ ಅಂದರೆ
ಇವೆಲ್ಲ ಕೂಡ ಜಾಮ್ ಆಗಿ ನಮಗೆ ಎಷ್ಟು ಸೈತಾನನಿಂದ ಆಟಂಕಗಳು ಅಡ್ಡಂಕಗಳು ಬಂದರೆ ರಿವಲ್ವೆಲ್ ನಾವು ನೋಡೋಕ್ಕಾಗಲ್ಲ. ಒಂದು ದೇಶವನ್ನು ಉಜ್ಜೀವದಲ್ಲಿ ನೋಡೋಕ್ಕಾಗಲ್ಲ, ಒಂದು ರಾಷ್ಟ್ರವನ್ನು ಉಜ್ಜೀವದಲ್ಲಿ ನೋಡೋಕ್ಕಾಗಲ್ಲ. ಉಜ್ಜೀವ ನಾವು ನೋಡಬೇಕಂದ್ರೆ ದೇವರ ಕಡೆಗೆ ನಾವು ಮನ ತಿರುಗಿಸಿ, ನನ್ನ ಪಾಪಗಳನ್ನು ಕ್ಷಮಿಸಿದಂತೆ ನೀವು ನಮ್ಮನ್ನು ಕ್ಷಮಿಸಿರಿ ತಂದೆ, ಇವರೇನು ಮಾಡ್ತಾ ಇದ್ರು ಇವ್ರಿಗೆ ಗೊತ್ತಿಲ್ಲ, ಇವ್ರನ್ನ ಕ್ಷಮಿಸಿರಿ ಅಂಥ ಸಿಲುಬೆ ಬಾಧೆಯಲ್ಲಿ ಕೂಡ ತಂದೆ ಇವರೇನು ಮಾಡ್ತಾ ಇದ್ದಾರೋ ಇವ್ರಿಗೆ ಗೊತ್ತಿಲ್ಲ, ಕ್ಷಮಿಸಿರಿ. ದೀನ ಸ್ವಭಾವ ಹೆಂಗೆ ಬರುತ್ತೀರಿ, ದೀರ್ಘಶಾಂತಿ ಹೆಂಗೆ ಬರುತ್ತೀರಿ, ನೆಮ್ಮದಿ ಕನಿಕರ ಹೇಗೆ ಬರುತ್ತೀರಿ, ದೇವರ ಪ್ರೀತಿ ನಮ್ಮ ಮೇಲೆ ಹೇಗೆ ಬರುತ್ತೀರಿ. ನಾವು ಕ್ಷಮಿಸಿದರೆ ಕ್ಷಮಿಸಲ್ಪಡ್ತೀವಿ. ದೇಶದಲ್ಲಿ ಉಜ್ಜೀವ ನೋಡ್ತೀವಿ, ದೇಶದಲ್ಲಿ ರಾಷ್ಟ್ರಗಳಲ್ಲಿ ನಾವು ಉಜ್ಜೀವ ನೋಡ್ತೀವಿ. ಉಜ್ಜೀವ ನೋಡಿ ದೇವರಿಗೆ ಕೃತಜ್ಞತೆ ಸ್ತುತಿಗಳು ಹೇಳ್ತೀವಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆ ನಿಮಗೆ ಸ್ತೋತ್ರ. ಹೌದು ಸ್ವಾಮಿ, ಭಾರತ ದೇಶ ಶಾಂತಿಕರವಾದ ದೇಶವಾಗಿ ರಿವಲ್ವೆಲ್ ನೋಡಬೇಕಪ್ಪ. ರಾಜರಿಗಾಗಿ ಅಧಿಕಾರಿಗಳಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕಪ್ಪ. ಹೌದು ಸ್ವಾಮಿ, ಅಧಿಕಾರಿಗಳಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು ಸ್ವಾಮಿ. ಹೌದು ಸ್ವಾಮಿ, ದೀರ್ಘಶಾಂತಿಯಿಂದ ನಾವು ರಾಜರಿಗಾಗಿ ಪ್ರಾರ್ಥನೆ ಮಾಡಬೇಕು. 14 ರಾಷ್ಟ್ರಗಳಲ್ಲಿರುವ ಆಂಟಿ ಕನ್ವೆನ್ಷನ್ ಬಿಲ್ ಹೊಡೆದು ಹಾಕಬೇಕು. ಒಬ್ಬರಿಗೊಬ್ಬರು ನಾವು ಕ್ಷಮಿಸಿದ ಪ್ರಕಾರ ಅವರು ಕ್ಷಮಿಸಬೇಕು. ನಿನ್ನ ಹಾಗೆ ನಿನ್ನ ನೆರೆಯವರನ್ನು ಕ್ಷಮಿಸಬೇಕು. ತಂದೆ ಇವರೇನು ಮಾಡ್ತಾ ಇದ್ದಾರೋ ಇವ್ರಿಗೆ ಗೊತ್ತಿಲ್ಲ, ಇವರನ್ನು ಕ್ಷಮಿಸಿರಿ ಅಂತ ನೀನು ಶಿಲುಬೆಯಲ್ಲಿ ಹೇಳಿದ್ದೀಯಪ್ಪ. ಹೌದು ಸ್ವಾಮಿ, ಹೌದು ಸ್ವಾಮಿ, ನಾವು ಕ್ಷಮಿಸುವ ಪ್ರಕಾರ ನಾವು ನಮ್ಮ ಪಾಪಗಳು ಕ್ಷಮಿಸಲ್ಪಡುತ್ತವೆ ತಂದೆ. ಹೌದು ಸ್ವಾಮಿ, ನಮ್ಮ ಬೀಗದ ಕೈ ತೆಗಿಬೇಕು ಅಂದರೆ, ನಮ್ಮ ಪಾಪಗಳು ಕ್ಷಮಿಸಲ್ಪಡಬೇಕು ಅಂದರೆ ನಾವು ಇನ್ನೊಬ್ಬರನ್ನು ಕ್ಷಮಿಸಬೇಕು ತಂದೆ. ಹೌದು ಸ್ವಾಮಿ, ಕರ್ತನು ನಮ್ಮನ್ನು ಕ್ಷಮಿಸಿದ ಪ್ರಕಾರ ನಾವು ಕ್ಷಮಿಸಬೇಕು ತಂದೆ. ಹೌದು ಸ್ವಾಮಿ, ಇಷ್ಟು ದೊಡ್ಡ ಕೃಪೆ ರಿವಲ್ವೆಲ್, ಭಾರತ ದೇಶದಲ್ಲಿ ರಿವಲ್ವೆಲ್, ಒಂದೊಂದು ಕಾಂಡದಲ್ಲಿ ರಿವಲ್ವೆಲ್, ಒಂದೊಂದು ರಾಷ್ಟ್ರದಲ್ಲಿ ರಿವಲ್ವೆಲ್ ಅಪ್ಪ. ಹೌದು ಸ್ವಾಮಿ, ಉಜ್ಜೀವ ಕೊಟ್ಟಿದ್ದೀಯ ಸ್ವಾಮಿ. ಹೌದಪ್ಪ, ನಿನ್ನ ಹಾಗೆ ನಿನ್ನ ನೆರೆಯವರನ್ನು ಪ್ರೀತಿಸಂದಿದ್ದೀಯ. ಪೂರ್ಣ ಉದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಬಲದಿಂದ ದೇವರನ್ನು ಆರಾಧಿಸು, ಕೃತಜ್ಞತಾಸ್ತುತಿ ಚೆಲ್ಲಿಸು ಅಂತಂದು ಹೇಳಿದೆಯಪ್ಪ. ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಸ್ತುತಿ ಮಹಿಮೆ ಘನತ ಪ್ರಭಾವಗಳು ಯೇಸು ಕ್ರಿಸ್ತ ನಾಮದಲ್ಲಿ ಚೆಲ್ಲಿಸ್ತಾ ಇದ್ದೀವಿ ತಂದೆ. ಆಮೇನ್.